ಡೇ ಎಲ್ಲರನ್ನು ಫಾಲೋ ಅಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದಷ್ಟು ಮಾಡ್ತಾ ಇದೀವಿ. ಒನ್ ವೀಕ್ ಆದ್ಮೇಲೆ ನಾವು ಮಾತಾಡೋದೆಲ್ಲ ಸಾಮಾನ್ಯ ಮಾಡ್ತೀವಿ. ಹೇಗಿದ್ದೀರಾ, ಏನು, ಇಲ್ಲಿಂದ ಹೋದ್ಮೇಲೆ ಹೇಗಿದ್ದಾರೆ ಅನ್ನೋದನ್ನ ಖಂಡಿತವಾಗ್ಲೂ ವಿಚಾರಿಸ್ಕೊಳ್ತೀವಿ. ತುಂಬಾ ತಿಂಗಳುಗಳಾದ್ಮೇಲೆ ಬಂದಿದಾರಲ್ವಾ, ಹಂಗಾಗಿ ನಮ್ಗೆ ಅವ್ರದ್ದು ಅಪ್ಡೇಟ್ಸ್ ಗೊತ್ತಿರಲ್ಲ. ಡೈರೆಕ್ಟ್ ಆಗಿ ಬರ್ತಿದಂಗೆ ನಾನು ರಿವ್ಯೂ ತಗೊಳ್ತಾ ಇದ್ದೀನಿ. ಹೇಳಿಮ್ಮ, ಹೇಗಿದ್ದಾರೆ, ಅವ್ರು ಹೇಗಿದ್ದಾರೆ? ಅವಳು ಚೆನ್ನಾಗಿದ್ದಾಳೆ. ಇವಾಗ ಅವಳಿಗೆ ಏನಾಗಿತ್ತು ಅಂದ್ರೆ ಲಾಸ್ಟ್ ಜನ್ಮದಲ್ಲಿ ಅವಳು ಸೆಕೆಂಡ್ ವೈಫ್ ಆಗಿ ಅವ್ರ ಅತ್ತೆಯನ್ನ ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬಿಟ್ಟು ಸೇಮ್ ಅದೇ ಲೈಫ್ ನ ಕಂಟಿನ್ಯೂ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಅದೇ ಹಸ್ಬೆಂಡ್, ಬಟ್ ಇವಾಗ ಫಸ್ಟ್ ವೈಫ್ ಆಗಿದ್ದಾಳೆ. ಸೊ ಅವಳಿಗೆ ಏನಾಗ್ತಿದ್ರು ಅಂದ್ರೆ ಅವ್ರಿಬ್ರು ಮುಖ ನೋಡಿದ್ರೆ ಒಬ್ರಿಗೊಬ್ರು ನೋಡಿದ್ರೇನೆ ಆಗ್ತಿರ್ಲಿಲ್ಲ, ಆ ಲೆವೆಲ್ಗೆ ಬಂದ್ಬಿಟ್ಟಿದ್ರು. ಲಾಸ್ಟ್ ಫೈನಲ್ ಡಿಸಿಷನ್ ಇವಳು ಒಂದು ಸೂಸೈಡ್ ಮಾಡ್ಕೋಬೇಕು, ಇಲ್ಲ ಅವ್ನು ಡಿವೋರ್ಸ್ ಕೊಡ್ಬೇಕು, ಎರಡೇ ಆಪ್ಷನ್ ಇದ್ದಿದ್ದು. ಸೊ ಸೆಷನ್ ಬಂದ್ಮೇಲೆ ಇವಾಗ ಅವಳು ವರ್ಕ್ ಹೋಗ್ತಿದ್ದಾಳೆ. ಚೆನ್ನಾಗಿ ಸೆಷನ್ ಅಲ್ಲಿ ಕೂಡ ಬಂದಿತ್ತು ಅವಳು ಇನ್ನೊಂದು 2-3 ಮಂತ್ಸ್ ಅಲ್ಲಿ ಚೆನ್ನಾಗ್ ಆಗ್ತಾಳೆ, ಚೆನ್ನಾಗಿರ್ತಾಳೆ, ಸೊ ವರ್ಕ್ ಹೋಗ್ತಿರ್ತಾಳೆ ಅಂತ. ಬಟ್ ನೌ ಆಲ್ಸೋ ಶಿ ಇಸ್ ವರ್ಕಿಂಗ್, ಚೆನ್ನಾಗಿದ್ದಾಳೆ ಲೈಫ್ ಅಲ್ಲಿ. ಏನೇ ಬಂದ್ರು ಪಾಸಿಟಿವ್ ಆಗಿ ತಗೋತಾ ಇದ್ದಾಳೆ. ಸೊ ನಾನ್ ಮ್ಯಾಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದ್ರೆ ಒಬ್ರು ಸೂಸೈಡ್ ಹೋಗ್ತಾರೆ ಅಂದ್ರೆ ಅದೆಷ್ಟು ಎಮೋಷನಲಿ ಇದಾಗಿರ್ತಾರೆ ಅನ್ನೋದು ಪಾಸ್ಟ್ ಜನ್ಮದ್ದು ಅವಳದು ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಹೀಲ್ ಮಾಡ್ಕೊಟ್ಟು ಇವಾಗ ಅವಳು ಚೆನ್ನಾಗಿದ್ದಾಳೆ ಲೈಫ್ ಅಲ್ಲಿ. ಮುಂದೆನೂ ಚೆನ್ನಾಗಿರ್ತಾಳೆ ಅಂತ ಬಂದಿದ್ದೆ ಟ್ರಾನ್ಸ್ ಅಲ್ಲಿ, ಚೆನ್ನಾಗಿರ್ತಾಳೆ. ಸೊ ಮ್ಯಾಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಇದ್ರ ಮೂಲಕ. ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಅಮ್ಮ, ನಿಜವಾಗ್ಲೂ ಇದೆಲ್ಲ ದೇವರಿಂದ ಆಗಿರೋ. ಬಟ್ ಅವ್ರ ಎನರ್ಜಿ ಲೆವೆಲ್ಗೆ ಎಷ್ಟು ನಾವು ಇದ್ ಮಾಡಿದ್ರು ಸಾಲದು. ಅವ್ರ ಕಂಪ್ಲೀಟ್ ಡೇ ನ ನಮಗೋಸ್ಕರ ಇಟ್ಟು ಜನರ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ನಾನು ಫಸ್ಟ್ ಆಫ್ ಆಲ್ ಅಡ್ವೊಕೇಟ್ ಆಗಿದ್ದನ್ನೆಲ್ಲ ನಾನು ನಂಬ್ತಾನೆ ಇರ್ಲಿಲ್ಲ. ಅವಳದು ಸೆಷನ್ ನೋಡಿದ್ಮೇಲೂ ಕೇಳ್ತಿದ್ದೆ, ಮ್ಯಾಮ್ ಇಮ್ಯಾಜಿನೇಷನ್ ಇದೆಲ್ಲ ಇಮ್ಯಾಜಿನೇಷನ್ ಅಂತ ನಾನು ಎಷ್ಟೋ ಸಲ ಕಾಲ್ ಮಾಡಿ ಕೇಳಿದೀನಿ. ಬಟ್ ಅವ್ರ ತಾಳ್ಮೆಯಿಂದ ಅದಕ್ಕೆ ಆನ್ಸರ್ ಮಾಡಿ ಇವಾಗ ಅವಳ ಫ್ಯೂಚರ್ ಅಲ್ಲಿ ಅಂದ್ರೆ ನಾನು ಅವಳೇನ್ ಟ್ರಾನ್ಸ್ ಅಲ್ಲಿ ನೋಡಿದಾಳೋ ಅದು ನಿಜ ಆಗ್ತಿರೋದ್ರಿಂದ ನಾನೇ ಮ್ಯಾಮ್ಗೆ ಸಾರಿ ಕೇಳ್ಬೇಕು. ಆಕ್ಚುಲಿ ಅವಾಗ ನಾನು ಹಂಗೆ ಕೇಳ್ತೇನೆ, ಇಮ್ಯಾಜಿನೇಷನ್ ಇರ್ಬೋದು ಇವಳದು ಫ್ಯೂಚರ್ ಬಗ್ಗೆ ಅಂತ. ಬಟ್ ಇದು ಯಾವ್ದು ಇಮ್ಯಾಜಿನೇಷನ್ ಅಲ್ಲ, ಅಥವಾ ಇದು ಯಾವ್ದು ಫ್ಯಾಂಟಸಿ ವರ್ಡ್ ಅಲ್ಲ. ನೀವೇ ನಿಮ್ಮ ಪ್ರಾಬ್ಲಮ್ ನ ಹೇಗ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಒಂದು ಇದು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಹೇಗೆ ವಿಷನ್ ಓಪನ್ ಆಗಿತ್ತು, ಗ್ಲಿಮ್ಸ್ ಓಪನ್ ಆದಾಗ ಹೇಗೆಲ್ಲ ನೋಡಿದ್ರು ಅದನ್ನ ಡೌಟ್ ಮಾಡಬಾರ್ದು. ಸೊ ಯೂನಿವರ್ಸ್ ನ ಡೌಟ್ ಮಾಡ್ದಂಗ ಆಗುತ್ತೆ. ಇವ್ರು ಏನ್ ನೋಡಿದ್ರು ಅದನ್ನೆಲ್ಲ ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ. ಆಮೇಲೆ ಇನ್ನೊಂದ್ ಏನಾಗಿತ್ತು ಅಂದ್ರೆ ಇವ್ರಿಗೆ ತುಂಬಾ ಹತ್ತಿರದಲ್ಲಿ ಇತ್ತು ಕೆಲವೊಂದು ಚೇಂಜಸ್ ಗಳು ಲೈಫ್ ಅಲ್ಲಿ. ಹಾಗಾಗಿ ಇವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ಅದ್ರ ಬಗ್ಗೆ. ಚೇಂಜಸ್ ಅಂದ್ರೆ ಈಗ ಇನ್ನೊಂದ್ 1 or 2 ಮಂತ್ಸ್ ಅಲ್ಲಿ ಏನು ಕೆಲಸ ಮಾಡದೇ ಇರೋ ಹುಡುಗಿ ಒಂದು ಕಂಪ್ನಿಗೆ ಜಾಯಿನ್ ಆಗೋದಾಗ್ಬೋದು, ಜಾಬ್ ಮಾಡೋವಂಥದ್ದಾಗ್ಬೋದು. ಮತ್ತೆ ಕೆಲವೊಂದು ಫ್ಯಾಮಿಲಿಯಲ್ಲಿ ಚೇಂಜಸ್ ಆಗುವಂಥದ್ದೆಲ್ಲ 1-2-3 ಮಂತ್ಸ್ ಅಲ್ಲೇ ಇತ್ತು, ಹತ್ರದಲ್ಲೇ ಇತ್ತು. ಅದೆಲ್ಲ ಆಗಿದ್ಯಾ ಏನು ಅಂತ ನಾನು ಮತ್ತೆ ಅವ್ರನ್ನ ಫಾಲೋ ಅಪ್ ಮಾಡಕ್ ಆಗಿರ್ಲಿಲ್ಲ ನನ್ನ ಬಿಸಿನಲ್ಲಿ. ಸೊ ಈಗ ಅವ್ರು ಹೇಳಿದ್ಮೇಲೆ ನಿಜ ತುಂಬಾ ಖುಷಿ ಆಯ್ತು. ಅಂದ್ರೆ ಇದನ್ನ ಫ್ಯೂಚರ್ ಅಲ್ಲಿ ಮುಂದೆ ಹೇಗ್ ಬರ್ತಾ ಇದೆ ಅನ್ನೋದನ್ನ ಈಗ ಏನ್ ಅನ್ಸುತ್ತೆ, 2 ತಿಂಗಳು ಮುಂದಿನ ನೋಡಿದಾಗ ಆಗತ್ತೋ ಇಲ್ವೋ ಅನ್ನೋ ಡೌಟ್ ಇರುತ್ತೆ. ಬಟ್ ಆದ್ಮೇಲೆ ಇರತ್ತಲ್ಲ ಖುಷಿ, ಎಸ್ ನಾನ್ ನೋಡಿದಂಗೆ ಆಗ್ತಿದೆ ಅಂತ. ಈಗಾಗ್ಲೇ ನೀವು ಈ ಮುಂಚೆನೂ ನೋಡಿದಿರಿ ರಿವ್ಯೂ ನಲ್ಲಿ. ಇನ್ನೊಬ್ಳು ಒಂದು ಹುಡುಗಿ ಹೇಳ್ಕೊಂಡಿದ್ದಾಳೆ, ಬಿಸ್ನೆಸ್ ಮಾಡ್ತಾ ಇದ್ದೀನಿ ಫ್ಯೂಚರ್ ಅಲ್ಲಿ. ಏನು ಕೆಲಸ ಮಾಡ್ತಾ ಇರೋ ಅಂತ ಹುಡುಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಸಂಬಂಧಪಟ್ಟಿದ್ದು ಏನೋ ಒಂದಷ್ಟು ಪ್ರೈವೇಟ್ ವಿಚಾರಗಳು ಒಂದಷ್ಟು ಇರುತ್ತೆ ಪರ್ಸನಲ್ ಆಗಿ. ಸೊ ಅದೆಲ್ಲ ಲೈಫ್ ಅಲ್ಲಿ ರಿಯಲ್ ಆಗಿ ಬರಕ್ ಶುರು ಆದ್ಮೇಲೆ ಅವರಿಂದ ಒಂದಷ್ಟು ಜನ ಕ್ಲೈಂಟ್ಸ್ ಗಳು ಬಂದಿದ್ದಿದೆ. ಸೊ ಇನ್ಸ್ಟಾಗ್ರಾಮ್ ಇಂದ ಬಂದಂತ ಕ್ಲೈಂಟ್ಸ್ ಗಳಿಗಿಂತ ಮುಂಚೆ ಕೂಡ ನಾವು 1-1.5 ತಿಂಗಳು ಮಿನಿಮಮ್ ವೈಟಿಂಗ್ ಪೀರಿಯಡ್ ಇತ್ತು. ವೈಟ್ ಮಾಡಿ ಪಾಪ ಸೆಷನ್ಸ್ ಗಳನ್ನ ತಗೊಳ್ತಾ ಇದ್ರು ನಮ್ಮ ಹತ್ರ. ಸೊ ಅದು ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಯಾವುದೇ ಆದ್ರೂ ಅಷ್ಟೇ, ಎಲ್ಲಿ ನೀವು ರಿಯಾಲಿಟಿ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ ಅಲ್ಲಿ ಆಟೋಮೆಟಿಕಲಿ ಹೋಗುತ್ತೆ. ಹಾಗೆ ಇನ್ನೊಂದು ಖುಷಿ ವಿಷಯ ಕೇಳ್ಪಟ್ಟೆ ನಾನು. ಇವ್ರ ಕಸಿನ್ ಸಿಸ್ಟರ್ ಅಲ್ಲದೆ ಇವ್ರು ಕೂಡ ಟ್ರಾವೆಲ್ ಮಾಡಿದ್ರು. ಅಂದ್ರೆ ಇವ್ರ ಲೈಫ್ ಬಗ್ಗೆ ಕೂಡ ಸೆಷನ್ ತಗೊಂಡಿದ್ರು, ಒಟ್ಟಿಗೆ ಬಂದಿದ್ರಲ್ಲ. ಹಾಗಾಗಿ ಇವ್ರು ಒಂದಷ್ಟು ಇವ್ರ ಲೈಫ್ ಬಗ್ಗೆ ಹೇಳಿದ್ರು. ನಿಮ್ಮಲ್ಲಿ ಇನ್ನು ಏನಾದ್ರು ಚೇಂಜಸ್ ಏನಾದ್ರು ಆಯ್ತಮ್ಮ? ಹೌದು ಮ್ಯಾಮ್, ನಾವು ಆಕ್ಚುಲಿ ಆಫೀಸ್ ಕನ್ಸ್ಟ್ರಕ್ಟ್ ಮಾಡ್ತಿದೀವಿ ಅನ್ನೋದು ನನ್ ಟ್ರಾನ್ಸಲ್ ಅಂದ್ರೆ ಒಂದು ನಮ್ದೇ ಓನ್ ಇಂಡಿಪೆಂಡೆಂಟ್ ಆಫೀಸ್ ಇತ್ತು ಅಂತ ಟ್ರಾನ್ಸಲ್ ನೋಡಿದೆ. ಅದ್ ಇನ್ನೇನ್ ಇವಾಗ ಕಂಪ್ಲೀಷನ್ ಅಲ್ಲಿ ಇದೆ. ಇನ್ನೊಂದ್ 1 ಮಂತ್ ಅಲ್ಲಿ ಅದ್ ಕಂಪ್ಲೀಟ್ ಆಗಿ ನಮ್ದೇ ಓನ್ ಆಫೀಸ್ ಇರುತ್ತೆ. ಸೊ ನಿಮ್ಮನ್ನ ಇನ್ವೈಟ್ ಮಾಡ್ತೀವಿ, ನೀವು ಬರ್ಲೇಬೇಕು. ಅಂಡ್ ಹೇಗೆ ಅಂತಂದ್ರೆ ನಾನು ಫಸ್ಟ್ ಆಫ್ ಆಲ್ ಈ ಪ್ರೊಫೆಷನಲ್ ಹೆಂಗೆ ಅಂದ್ರೆ ಫುಲ್ ಮೆಟೀರಿಯಲಿಸ್ಟಿಕ್ ಲೈಫ್. ಯಾವ್ದನ್ನು ದೇವ್ರನ್ನ ಬಿಟ್ರೆ ಬೇರೇನೂ ನಾವ್ ನಂಬಲ್ಲ. ಅಂತದ್ರಲ್ಲಿ ನಾನೇ ನಂಬ್ತಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಸತ್ಯ ಇದೆ ಮ್ಯಾಮ್. ನನ್ನ ಲೈಫ್ ಅಲ್ಲೂ ತುಂಬಾ ನಡೆದಿದೆ. ನಾನ್ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಂದು ನನ್ನ ಹಸ್ಬೆಂಡ್ ಅಲ್ಲಿ ಬರೋದು, ಅದು ಬೇರೆ ಯಾವ್ದೋ ಅವರು ಇಷ್ಟಪಡ್ತಿದ್ದ ಸ್ಪಿರಿಟ್ ಇಂದ ಗೊತ್ತಾಗಿ ಅದನ್ನು ನೀವ್ ತೆಕ್ಕೊಟ್ಟು ಇವಾಗ ಹೆಂಗೆ ಅಂದ್ರೆ ನಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಒಂದು ನಾನಾದ್ರೂ ಈಗೋ ಬಿಟ್ಬಿಡ್ತೀನಿ, ಅವರಾದ್ರೂ ಈಗೋ ಬಿಟ್ಬಿಡ್ತಾರೆ. ಸೊ ಚೆನ್ನಾಗಿದ್ದೀವಿ ಲೈಫ್ ಅಲ್ಲಿ. ಸೊ ಏನೇ ಪ್ರಾಬ್ಲಮ್ಸ್ ಇದ್ರು ಇಲ್ಲಿಂದ ಸಾಲ್ವ್ ಆಗುತ್ತೆ. ಯಾವ್ದು ಕೆಲವೊಂದು ಡಾಕ್ಟರ್ ಹತ್ರ ಆಗದಿರೋದು ನಿಮ್ ಹತ್ರ ಆಗುತ್ತೆ ಅನ್ನೋ. ಮೊದಲಿಗೆ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ನಿಮಗೆ ಈಗ ರೀಸೆಂಟ್ ಆಗಿ ಏನೋ ಬಾಡಿ ಪೈನ್ ಇನ್ನೇನೋ ಸಮಸ್ಯೆ ಇದೆ ಅಂದ್ರೆ ಫಸ್ಟ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು ನೀವು. ಅಲ್ಲಿ ನಿಮಗೆ ಮೆಡಿಕಲ್ ರಿಪೋರ್ಟ್ ಅಲ್ಲೆಲ್ಲ ನಾರ್ಮಲ್ ಬಂದಿದ್ದು, ಅಲ್ಲಿ ಏನೋ ಸಮಸ್ಯೆ ಇಲ್ಲ ಅಂತ ಅಂದಾಗ
ನಿಮ್ಗೆ ನೋವು ಕೂಡ ಕಡಿಮೆ ಆಗ್ತಾ ಇಲ್ಲ, ಸೈಕಿ ಪೇನ್ ಗಳೇನಿದೆ ಅದು ಹೋಗ್ತಾನೆ ಇಲ್ಲ, ಯಾವ ಮೆಡಿಸಿನ್ ತಗೊಂಡ್ರು ಅದು ವಾಪಸ್ ಬರ್ತಾನೆ ಇದೆ ಅಂತಿದ್ರೆ ಮಾತ್ರ ನಮ್ಮ ಹತ್ರ ಬರ್ಬೇಕು. ನೀವು ಬರೋವಾಗ ರಿಪೋರ್ಟ್ ಸಮೇತ ಬರ್ಬೇಕಾಗತ್ತೆ. ಮತ್ತೆ ಇವ್ರದ್ದು ಇನ್ನೊಂದು ವಿಷಯ ನನಗೆ ನೆನಪಿದೆ, ಡೆತ್ ಕಾಸ್ ಬಗ್ಗೆ ನೋಡಿದ್ರಿ? ಹೌದು, ನಂದೇ ಡೆತ್ ಕಾಸ್. ಡೆತ್ ಕಾಸ್ ಏನಂತ ಹೇಳಿ, ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಅದು ಹೇಗೆ ಅಂದ್ರೆ, ಅದ್ ಇಯರ್ ಎಲ್ಲ ಬೇಡ, ನಾನು ಹಿಂಗೆ ಕೋರ್ಟ್ ಇಂದ ಬರ್ತಾ ಒಂದ್ ರೋಡ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗೋಗಿರ್ತೀನಿ ನಾನೇ. ಅಂಡ್ ಲಿಟ್ರಲಿ ಸ್ಪಾಟ್ ಡೆತ್ ಆಗೋಗ್ತೀನಿ. ಒಂದು ಬಸ್ಸೋ ಲಾರಿನೋ ಬಂದ್ ಗುದ್ದಿರುತ್ತೆ. ಅಂಡ್ ನಾನ್ ಹೇಳ್ತಾ ಇದ್ದೀನಿ, ಮ್ಯಾಮ್ ನಾನ್ ಡೆತ್ ಆಗಿದ್ದೀನಿ ಅಂತ ಹೇಳ್ತಾ ಇದೀನಿ. ಅವರು ಅದನ್ನ ಹೆಂಗೆ ಡೆತ್ ಕೂಡ ಆಚೆ ತಗೊಂಡ್ಬಂದಿದ್ದಾರೆ. ಅದರಿಂದ ಅಂದ್ರೆ ಇನ್ ಫ್ಯೂಚರ್ ನಾನು ಮತ್ತೆ ಟ್ರಾನ್ಸ್ ಹೋಗಿ ನೋಡಿದಾಗ ನಾನು ಆ ಜಾಗದಲ್ಲಿ ಡೆತ್ ಆಗೇ ಇಲ್ಲ. ಯೂಶಲಿ ನಾನು ಕಂಪ್ಲೀಟ್ ವರ್ಷ ಆದ್ಮೇಲೆ ನಾನು ಡೆತ್ ಆಗಿದ್ದೀನಿ. ಸೊ ಅಕಾಲಿಕ ಮರಣನೂ ಇವ್ರ ಕೈಲಿ ತೆಗಿಯಕ್ ಸಾಧ್ಯ ಅನ್ನೋದನ್ನು ಮೇಡಮ್ ತೋರ್ಸ್ಕೊಟ್ಟಿದ್ದಾರೆ ನನ್ಗೆ. ಏನಾಗತ್ತೆ, ಈಗ ಎಕ್ಸಾಂಪಲ್, ಈಗ 2026 ಡಿಸೆಂಬರ್ ಅಲ್ಲಿ ಡೆತ್ ಕಾಸ್ ಇತ್ತು ಅಂತ ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ಆತರ ಇತ್ತು ಅಂದಾಗ ನಾವು ಬ್ರಿಡ್ಜ್ ಹಾಕಿ ಆ ಡೆತ್ ಕಾಸ್ ನ ರಿಮೂವ್ ಮಾಡಿದ್ಮೇಲೆ ಇವ್ರಿಗೆ ಅಂದ್ರೆ ಅಲ್ಲಿವರೆಗೂ ಮುಂದಿನ ಕಾಣಿಸಿರೋದಿಲ್ಲ. ಇವರಿಗೆ ಮುಂದೆ ಫ್ಯೂಚರ್ ಬಗ್ಗೆ ಕಾಣಲ್ಲ. ಡೆತ್ ಆಗಿದೆ, ನನ್ಗೆ ಕ್ರಿಯಾಗಳನ್ನ ಮಾಡ್ತಾ ಇದ್ದಾರೆ, ಅಂತ್ಯ ಸಂಸ್ಕಾರ ಆಗ್ತಾ ಇದೆ ಅಂತ ನೋಡಿರ್ತಾರೆ. ಈ ಡೆತ್ ಕಾಸ್ ನ ಕ್ಲಿಯರ್ ಮಾಡಿದ್ಮೇಲೆ ಆ ಇಯರ್ ಮುಂದೆ ಹೋಗಿರತ್ತೆ. ಅಂದ್ರೆ ಅವ್ರದ್ದು ನೆಕ್ಸ್ಟ್ ಯಾವಾಗ ಡೆತ್ ಇದೆ ಅಂತ ಕಂಪ್ಲೀಟ್ ಲೈಫ್ ಹಿಸ್ಟ್ರಿ ಸಿಗುತ್ತೆ ಅವ್ರಿಗೆ, ನೆಕ್ಸ್ಟ್ ಏನ್ ಆಗ್ತಾ ಇದೆ ಅಂತ ಅನ್ನೋದೆಲ್ಲ. ಇಲ್ಲೇನು ಬಂದ್ ಮಾತಾಡೋದು ಕೇಳ್ಸುತ್ತೆ. ಸೊ ಡೆತ್ ಕಾಸ್ ಈ ರೀತಿಯಾಗಿ ಕ್ಲಿಯರ್ ಮಾಡಿದ್ರೆ ನಾವು ಬ್ರಿಡ್ಜ್ ಹಾಕಿ ಕ್ಲಿಯರ್ ಮಾಡ್ಕೊಡ್ತೀವಿ. ಈ ತರದ ಒಂದು ಅದ್ಭುತವಾದ ವಿದ್ಯೆಯನ್ನ ನನ್ನ ಗುರುಗಳು ನನಗೆ ತಿಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲು ಎಷ್ಟು ಜನ ನನಗ್ ಥ್ಯಾಂಕ್ಸ್ ಹೇಳ್ತಾ ಇದಾರೋ ಇದ್ರ 10 ಪಟ್ಟು ನಾನು ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಅವ್ರು ತುಂಬಾ ಆದಷ್ಟು ಹತ್ರದಲ್ಲಿ ನಾನು ನಿಮಗೆ ಅವ್ರನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಆದಷ್ಟು ಬೇಗ ಅಂತ ಸುದಿನ ಬರಲಿ. ಅವ್ರಿಗೆ ನಾನು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ಅವರ ಸ್ಮರಣೆ ಯಾವಾಗ್ಲೂ ಇದ್ದೇ ಇರುತ್ತೆ. ಅವರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ನಿಮಗಿರ್ಲಿ. ಇನ್ನೊಂದಷ್ಟು ಜನಕ್ಕೆ ನಮ್ಮಿಂದ ಸರ್ವಿಸ್ ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಈ ತರದ್ದು ಏನಾದ್ರೂ ಕೆಲವೊಂದು ಡೆತ್ ಕಾಸ್ ಇರುವಂತರು, ಅಕಾಲಿಕ ಮರಣ ಇರುವಂತದ್ದು ಏನಾದ್ರೂ ಇತ್ತು ಅಂದ್ರೂ ಕೂಡ ನಮ್ಮಲ್ಲಿ ನಮ್ಮ ವಿದ್ಯೆಯಲ್ಲಿ ಸಾಧ್ಯ ಇದೆ. ಯಾವುದನ್ನು ನಾವು ಮೂಢನಂಬಿಕೆಯ ಮುಖಾಂತರ ಮಾಡ್ತಿಲ್ಲ. ಇದನ್ನ ಇನ್ನೂ ಒಂದಷ್ಟು ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ತುಂಬಾ ಸಮಯ ಆಗೋದ್ರಿಂದ ಒಂದೇ ವಿಡಿಯೋದಲ್ಲಿ ನಿಮಗೆ ಪದೇ ಪದೇ ಈ ವಿಚಾರಗಳನ್ನ ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳನ್ನ ಒಂದು ದಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಒಂದಷ್ಟು ಜನ ಕೇಳ್ತಿದ್ರಲ್ಲ, ಅದಕ್ಕೆ ನಿಮ್ಮ ಮುಂದೆ ಈಗಾಗಲೇ ಸೆಷನ್ ಆಗಿರುವಂತ ಅಂತವ್ರನ್ನ ಕರೆಸಿ ಒಂದು ರಿವ್ಯೂ ಕೊಡೋ ಪ್ರಯತ್ನ ಇದು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಶುಭ ದಿನ.